ಪ್ರತಿಯೊಬ್ಬ ತಂದೆ ಕೂಡ ಶ್ರಮಿಸುವುದು ತನ್ನ ಮಕ್ಕಳಿಗೋಸ್ಕರನೇ. ಆದರೆ ಕೊನೆಗೆ ಆ ಮಕ್ಕಳ ಜೊತೆಯಲ್ಲಿ ಇಲ್ಲವಾದ್ರೆ ಅವನು ಬದುಕಿದ್ದು ಏನು ಪ್ರಯೋಜನ? ಹೌದು, ಪತ್ನಿಯಿಂದ ದೂರವಾಗಿ ಮಗನೇ ತನ್ನ ಪ್ರಪಂಚ ಅಂತ ನಂಬಿದ್ದ ತಂದೆ ಪಾಲಿಗೆ ಕಾನೂನೇ ಇಲ್ಲಿ ಕಂಟಕ ಆಗಿದೆ. ತಾಯಿಯ ಜೊತೆ ಮಗನನ್ನ ಕಳುಹಿಸಿಕೊಟ್ಟ ನೋವನ್ನ ತಾಳಲಾರದೆ ತಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಕೇರಳದ ಇಡುಕ್ಕಿ ಜಿಲ್ಲೆಯ ಕುಮಿಲಿಯಲ್ಲಿ ಈ ಹೃದಯ ವಿದ್ರಾವಕ ಘಟನೆ ನಡೆದಿದೆ. 6 ವರ್ಷದ ಹಿಂದೆ ಅಕ್ರಮ ಸಂಬಂಧದ ಹಿನ್ನೆಲೆ ರಂಜೀಶ್ ಜೊತೆ ದಾಂಪತ್ಯಕ್ಕೆ ಅಂತ್ಯ ಹಾಡಿದ್ದ ಪತ್ನಿ 1 ತಿಂಗಳ ಹಿಂದೆ ಮಗನನ್ನ ಹಿಂಪಡೆಯಲು ನ್ಯಾಯಾಲಯದ ಮೆಟ್ಟಿಲೇರಿದ್ದಾಳೆ. ಅದರಂತೆಯೇ ಮಗನನ್ನ ತಾಯಿಯ ವಶಕ್ಕೆ ಒಪ್ಪಿಸಲಾಗಿತ್ತು. ಇದರಿಂದ ತೀವ್ರವಾಗಿ ನೊಂದಿದ್ದ ರಂಜೀಶ್ ವಿಷ ಸೇವಿಸಿ ಉಸಿರು ಚೆಲ್ಲಿದ್ದಾನೆ. ಏನೋ ಈ ಪಾಪಿ ತಾಯಿ ತನ್ನ ಮಗನನ್ನ ತಂದೆಯ ಅಂತಿಮ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲು ಒಪ್ಪಲಿಲ್ಲ. ಬಳಿಕ ಕೋರ್ಟ್ ಮಧ್ಯಸ್ಥಿಕೆಯಿಂದ ಮಗನನ್ನ ಅಂತ್ಯಕ್ರಿಯೆಗೆ ಕರೆತರಲಾಯಿತು. ರಂಜೀಶ್ ಖಾಸಗಿ ಬಸ್ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಅವರ ಹಳೆಯ ವಿಡಿಯೋಗಳು ಪ್ರತಿಯೊಬ್ಬರ ಕಣ್ಣಂಚಿನಲ್ಲೂ ಕಣ್ಣೀರು ತರಿಸುತ್ತೆ.